ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಸಿಂಹರಾಶಿಯವರ 2026ರ ವರ್ಷ ಭವಿಷ್ಯ ಹೇಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ, ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪತ್ತೆ. ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ 2026ರ ವರ್ಷ ಭವಿಷ್ಯ ಹೇಗಿದೆ, ಈ ಒಂದು ವಿಶೇಷವಾದಂತಹ ಶುಭ ಸಂದರ್ಭದಲ್ಲಿ ಯಾವ್ಯಾವ ರೀತಿಯಾದಂತಹ ಅನುಕೂಲತೆಗಳನ್ನು ನೀವು ನೋಡಬಹುದು ಕ್ಯಾಲೆಂಡರ್ ವರ್ಷದ ಭವಿಷ್ಯದಲ್ಲಿ ಅಂತ ಗಮನಿಸೋಣ. ಕಷ್ಟಪಟ್ಟು ಒಂದು ಸೈಟನ್ನಂತೂ ಕೊಂಡುಕೊಂಡಿದ್ದಾಯಿತು, ಇನ್ನು ಮನೆ ಕಟ್ಟಿಸೋದೊಂದೇ ಬಾಕಿ. ಲೇಬರ್ನ ಎಲ್ಲಿಂದ ಕರ್ಕೊಂಡು ಬರಬೇಕು, ಪಾಯದ ಕಲ್ಲುಗಳನ್ನು ಎಲ್ಲಿಂದ ತಂದು ಹಾಕಬೇಕು, ಮರಳನ್ನು ಯಾವ ಕಂಪನಿಯಿಂದ ತರಿಸಬೇಕು, ಸಿಮೆಂಟ್ ಅಂತೂ ಈಗ ಪೂರ್ಥ ಕಲಬೆರಕೆ ಆಗಿ ಕೂತಿದೆ. ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು ಅನ್ನುವಂತಹ ಗೊಂದಲದಲ್ಲಿ ನೀವಿದ್ದೀರಾ. ಮನೆ ಕಟ್ಸೋಕ್ಕೋಸ್ಕರ ಒದ್ದಾಡಿ ಆ ಕಂಪನಿ ಈ ಕಂಪನಿ, ಅವ್ರ ಕೊಟೇಶನ್ನು ಇವ್ರ ಕೊಟೇಶನ್ ಅಂತ ಎಲ್ಲ ನೋಡಿ ತಲೆ ಕೆಟ್ಟು ಹೋಗಿದ್ಯಾ? ಖಂಡಿತ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆಯೇ ಇಲ್ಲ. ನಿಮ್ಮ ಕೈಗೆಟಕುವ ದರದಲ್ಲಿ ಅತಿ ಗುಣಮಟ್ಟವನ್ನು ಹೊಂದಿರುವಂತಹ ಎಲ್ಲ ಉಪಕರಣಗಳನ್ನು ಉಪಯೋಗಿಸಿ ನಿಮ್ಮ ಕನಸಿನ ಮನೆಯನ್ನು ಕಟ್ಟಿ ನಿಮ್ಮ ಕೈಗೆ ಕೊಡ್ತಾರೆ. ಪಾಯದಿಂದ ಹಿಡಿದು ಗೃಹ ಪ್ರವೇಶದವರೆಗೂ ಬೇಕಾಗಿರುವಂತಹ ಸಕಲ ಸೌಲಭ್ಯವನ್ನು ಇದೊಂದೇ ಕಂಪನಿಯವರು ಒಂದೇ ರೂಫಿನ ಕೆಳಗಡೆ ನಿಮಗೆ ಒದಗಿಸ್ತಾ ಇದ್ದಾರೆ. ಆಶ್ಚರ್ಯ ಆಗ್ತಿದೆ ಅಲ್ವಾ? ಏನಪ್ಪ, ಪಾಯದಿಂದ ಹಿಡಿದು ಆರ್ಕಿಟೆಕ್ಟ್ ವಿಚಾರ ಆಗಿರಬಹುದು, ಫರ್ನಿಚರ್ ವಿಚಾರ ಆಗಬಹುದು, ಎಲ್ಲನೂ ನಮ್ಗೆ ಇದು ಮಾಡಿಕೊಡ್ತಾ ಇದ್ದಾರೆ. ಯಾರು ಕಂಪನಿ ಎಲ್ಲಿದೆ ಅಂತ ಕೇಳ್ತಾ ಇದ್ದೀರಾ? ನಮ್ಮ ಬೆಂಗಳೂರಿನ ರಾಜಾಜಿನಗರದಲ್ಲಿರುವಂತಹ KMI ಕನ್ಸ್ಟ್ರಕ್ಷನ್ಸ್ ಕಂಪನಿಯವರು ಒಂದೇ ಸೂರಿನ ಅಡಿಯಲ್ಲಿ ನಿಮ್ಮ ಕನಸಿನ ಮನೆಯನ್ನು ಸಿದ್ಧ ಮಾಡಿಕೊಡ್ತಾರೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಳು ಬೇಕಾದರೆ ಇಲ್ಲೇ ಇರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ, ನಿಮಗೆಲ್ಲ ಮಾಹಿತಿ ಸಿಗುತ್ತೆ. ನೋಡಿ, ಈ ವರ್ಷ ನಿಮಗೆ ತುಂಬ ಅನುಕೂಲಕರವಾಗುವಂತಹ ಗ್ರಹದ ಪರಿಸ್ಥಿತಿಗಳು ಬಹಳ ಕಡಿಮೆ 2026ರಲ್ಲಿ. ಈಗಾಗಲೇ ಅಷ್ಟಮ ಶನಿಯ ಪ್ರಭಾವಕ್ಕೆ ಸಿಲುಕಾಕೊಂಡಿದ್ದೀರಿ. ಜೊತೆಗೆ 11ನೇ ಮನೆಯಲ್ಲಿ ಗುರು ಇರುವಂತಹದ್ದು, ಅದು ಇನ್ನೊಂದು ದೀರ್ಘಕಾಲವೇನು ಇರೋದಿಲ್ಲ, ಇನ್ನೊಂದು 4.5 ತಿಂಗಳು ಹತ್ರ 5 ತಿಂಗಳು ಇರುತ್ತೆ. ಅದಾದ ನಂತರ ತುಂಬ ಕಷ್ಟಗಳನ್ನು ಸಿಂಹರಾಶಿಯವರು ಅನುಭವಿಸಬೇಕಾಗತ್ತೆ. ವ್ಯಯಕ್ಕೆ ಬರುವಂತಹ ಗುರು, ಈ ಕಡೆ ಗುರುಬಲವೂ ಇಲ್ಲದೆ ಈ ಕಡೆ ಶನಿ ಬಲವೂ ಇಲ್ಲದೆ ತುಂಬ ಒದ್ದಾಟಗಳನ್ನು ನಡೆಸಬೇಕಾಗತ್ತೆ. ಆದರೆ ಕೆಲವೊಂದು ಲಾಭಗಳು ಸಹ ಇದ್ದಾವೆ. ಆದರೆ ಗುರುವಿನ ಸ್ಥಾನ ಬಲದ ಲಾಭಗಳಿಲ್ಲದೆ ಇದ್ದರೂ ದೃಷ್ಟಿಯ ಲಾಭ ಬಲಗಳು ಒಂದಷ್ಟು ಅಂಶಗಳನ್ನು ನಾವು ಗಮನಿಸಬಹುದು. ಯಾವ್ಯಾವ ವಿಚಾರಗಳಲ್ಲಿ ನಿಮಗೆ ಸಣ್ಣ ಪುಟ್ಟದ್ದಾದರೂ ಒಳಿತಿದೆ, ಯಾವ ಮಟ್ಟದಲ್ಲಿ ತುಂಬ ದೊಡ್ಡ ಮಟ್ಟದ ಒಳಿತಿದೆ, ಅಥವಾ ಯಾವ ವಿಚಾರಗಳಲ್ಲಿ ಸಂಪೂರ್ಣವಾದಂತಹ ಒಂದು ಹೊಡೆತ ಇದೆ ಅನ್ನುವಂತಹ ವಿಚಾರಗಳನ್ನು ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಸಿಂಹ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಒಂದು ವರ್ಷದಲ್ಲಿ ಕುಟುಂಬ ಜೀವನದಲ್ಲೂ ಉದ್ಯೋಗದ ಜೀವನದಲ್ಲೂ ಮತ್ತು ಸಾಮಾಜಿಕ ಜೀವನದಲ್ಲೂ ಬಹಳ ಬದಲಾವಣೆಗಳನ್ನು ನೋಡಬೇಕಾಗಿರ್ತಕ್ಕಂಥದ್ದು. ಅದರಲ್ಲೂ ಬಹಳ ಏರಿಳಿತಗಳನ್ನು ನೋಡ್ತೀರಾ. ಎರಡೂ ಕ್ಷೇತ್ರಗಳಲ್ಲೂ ಸಹ ನಿಮಗೆ ಬಹಳ ಅಸಮತೋಲನಗಳು ಉಂಟಾಗ್ತಕ್ಕಂಥದ್ದು. ಕುಟುಂಬದವರೊಟ್ಟಿಗೆ ಬಹಳ ತಾಪತ್ರೆಗಳು ಉಂಟಾಗ್ತಾನೆ ಹೋಗ್ತಾ ಇರುತ್ತೆ. ಕುಟುಂಬದವರ ಜೊತೆಗೆ ಅಂತಹ ಉತ್ತಮವಾದ ಬಾಂಧವ್ಯವನ್ನು ಇಟ್ಕೊಳ್ಳೋದಕ್ಕೆ ಸಾಧ್ಯವಾಗದೆ ಹೋಗಬಹುದು. ವಿದ್ಯಾರ್ಥಿಗಳಿಗೆ, ಅದರಲ್ಲೂ ಈ ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ಹೈಯರ್ ಸ್ಟಡೀಸನ್ನು ಮಾಡುವಂತಹ ವಿದ್ಯಾರ್ಥಿಗಳಿಗೆ ಬಹಳ ಸಂಕಷ್ಟಗಳು ಅಂತಲೇ ಹೇಳಬೇಕಾಗತ್ತೆ. ತುಂಬ ಕಠಿಣ ಪರಿಶ್ರಮವನ್ನು ನೀವು ಹಾಕಿದರೆ ಮಾತ್ರ ಯಶಸ್ಸು ಸಿಗುವಂತಹದ್ದು ಆಗತ್ತೆ. ಮನೆಯಲ್ಲಿ ಮತ್ತು ಕುಟುಂಬದ ಒಳಗಡೆ ಹಲವಾರು ವಿಧದ ವ್ಯಾಜ್ಯಗಳು ಉಂಟಾಗ್ತಾ ಹೋಗುತ್ತೆ. ನಿಮ್ಮ ಹೆಸರಿಗೆ ಒಂದಷ್ಟು ಕಳಂಕಗಳು ಸಹ ಬಂದು ಸೇರಬಹುದು. ಬಹಳ ಕಠೋರವಾಗಿರ್ತಕ್ಕಂತಹ ಸಮಯವನ್ನು ಸಿಂಹರಾಶಿಯವರು 2026ರಲ್ಲಿ ನೋಡಬೇಕಾಗತ್ತೆ. ಆದರೆ ನೋಡಿ ವೀಕ್ಷಕರೇ, ಇದು ಗೋಚಾರದ ಫಲಗಳು. ಇದು ಎಷ್ಟೇ ಕೆಟ್ಟದಾಗಿರಲಿ, ನಿಮ್ಮ ಜನ್ಮಜಾತಕದ ಫಲವೂ ಸಹ ಕೆಟ್ಟದಾಗಿದ್ದರೆ ಮಾತ್ರ ನಿಮಗೆ 100% ಅಶುಭ ಫಲಗಳು ಬರುವಂತಹದ್ದು. ಆದರೆ ನೀವೇನಾದರೂ ನಿಮ್ಮ ಜೀವನದಲ್ಲಿ ಕೇವಲ ಗೋಚಾರದ ಫಲಗಳನ್ನು ಮಾತ್ರ ಇಟ್ಕೊಂಡು ಹೋದರೆ ಏನೂ ಸಾಧ್ಯವಾಗಲ್ಲ. ಜನ್ಮಜಾತಕವನ್ನು ಸಹ ನೋಡ್ಕೋಬೇಕು. ನೀವು ಯಾವ ಟೈಮ್ನಲ್ಲಿ ಹುಟ್ಟಿದ್ದೀರಿ, ಯಾವ ಸಮಯದಲ್ಲಿ, ಯಾವ ದಿನಾಂಕದಲ್ಲಿ, ನಿಮ್ಮ ಏನು ನಕ್ಷತ್ರ, ಯಾವ ದಶ, ಯಾವ ಭುಕ್ತಿ ನಡೀತಿದೆ ಅದೆಲ್ಲ ತಿಳ್ಕೊಂಡು ಅದರ ಆಧಾರದಲ್ಲಿ ನಿಮ್ಮ ಜನ್ಮಜಾತಕವನ್ನೊಮ್ಮೆ ತೋರಿಸ್ಕೊಳ್ಳಿ. ಆ ಜಾತಕದ ಫಲದ ಆಧಾರದಲ್ಲಿ 80 ಭಾಗ ಶುಭಾಶುಭ ಮತ್ತು ಗೋಚಾರದಲ್ಲಿ 20 ಭಾಗ ಶುಭಾಶುಭ. ಈಗ 20 ಭಾಗ ಅಶುಭ ಅಂತ ಹೇಳ್ತಾ ಇದ್ದೇವೆ. ಆದರೆ ಇನ್ನು 80 ಭಾಗದ್ದು ನಿಮ್ಮ ವೈಯಕ್ತಿಕವಾಗಿ ಬಿಟ್ಟಿರುವಂತಹದ್ದು. ಹಾಗಾಗಿ ನಿಮ್ಮ ಜನ್ಮಜಾತಕವನ್ನು ತೋರಿಸ್ಕೊಳ್ಳೋದು ಮರಿಬೇಡಿ.
ಜಾತಕ ತೋರಿಸ್ಕೊಳ್ಬೇಕು ಅಂದರೆ ಇಲ್ಲೇ ಇರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ ಅಥವಾ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡು ಬಂದು ನೇರವಾಗಿ ಭೇಟಿ ಮಾಡಿ. ಮತ್ತು ಈ ಒಂದು 2026ರಲ್ಲಿ ಸಿಂಹರಾಶಿಯವರ ಉದ್ಯೋಗದ ಪರಿಸ್ಥಿತಿ, ವ್ಯಾಪಾರದ ಪರಿಸ್ಥಿತಿ ಹೇಗಿರುತ್ತೆ ನೋಡೋಣ. ಬಹಳ ಮಿಶ್ರ ಫಲಿತಗಳನ್ನು ಈ ವರ್ಷ ನೀವು ಅನುಭವಿಸಬೇಕಾಗತ್ತೆ. ಶನಿ ಸಂಚಾರವಾಗಲಿ, ರಾಹುಕೇತುವಿನ ಸಂಚಾರವಾಗಲಿ ಮತ್ತು ದ್ವಿತೀಯಾರ್ಧಕ್ಕೆ ಬಂದ ಸಂದರ್ಭದಲ್ಲಿ ಗುರುವಿನ ಸಂಚಾರವಾಗಲಿ ಬಹಳ ಅಶುಭದಾಯಕವಾಗಿಯೇ ನಿಮಗೆ ಇರುತ್ತೆ. ವೃತ್ತಿಗಳಲ್ಲಿ ಸುಧಾರಣೆಯನ್ನು ನೋಡುವಂತಹ ಸಾಧ್ಯತೆಗಳು ಬಹಳ ಕಡಿಮೆ ಇರ್ತವೆ. ಅದರಲ್ಲೂ 7ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಪಾಲುದಾರಿಕಾ ವ್ಯವಹಾರಗಳಲ್ಲಿ ಬಹಳ ಕಷ್ಟಗಳು, ನಷ್ಟಗಳನ್ನು ಅನುಭವಿಸಬೇಕಾಗತ್ತೆ. ಮತ್ತು ಕೆಲಸದ ಜಾಗದಲ್ಲಿ ತುಂಬ ವಂಚನೆಗೆ ಒಳಗಾಗಬೇಕಾಗತ್ತೆ. ವೃತ್ತಿಯಲ್ಲಾಗಿರಲಿ, ವ್ಯಾಪಾರ ವ್ಯವಹಾರಗಳಲ್ಲಾಗಿರಲಿ, ನೀವು ಮಾಡುವಂಥದ್ರಲ್ಲಿ ಕೆಲಸ ಕಾರ್ಯಗಳಲ್ಲಿ ಬಹಳ ವಂಚನೆಯನ್ನು ಅನುಭವಿಸ್ತೀರಿ. ಸ್ವಲ್ಪ ತಾಳ್ಮೆ ಇಟ್ಕೊಂಡು ಯಾವುದೇ ನಿರ್ಧಾರಗಳನ್ನು ತಾಳ್ಮೆ ಇಟ್ಕೊಂಡು ತಗೊಳ್ಳಿ. ದಿಢೀರಂತ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಬೇಡ. ತಾಳ್ಮೆ ಬಹಳ ಮುಖ್ಯ. ಅದರಲ್ಲೂ ಗುಪ್ತಶತ್ರುಗಳು ಜಾಸ್ತಿ ಆಗಿ ಹೋಗ್ತಾರೆ. ಶನಿಯಿಂದ ಮತ್ತು ರಾಹುವಿನ ಸಂಯೋಜನಾ ಪ್ರಭಾವದಿಂದಾಗಿ ಬಹಳ ಕೊರತೆಗಳನ್ನು ಮತ್ತು ವೃತ್ತಿಯಲ್ಲಿ ವ್ಯವಹಾರಗಳಲ್ಲಿ ಒತ್ತಡವನ್ನು ನೀವು ಅನುಭವಿಸಬೇಕಾಗತ್ತೆ. ಸಿಂಹ ರಾಶಿಯವರು ಹುಷಾರಾಗಿ ಇರಿ. ಇನ್ನು ಆರ್ಥಿಕ ಪರಿಸ್ಥಿತಿಯನ್ನು ನೋಡೋದಾಯಿತು ಅಂತ ಹೇಳಿದ್ರೆ ದ್ವಿತೀಯಾರ್ಧದವರೆಗೂ ಸಹ ಅಂಥ ಕೆಡುಕಿನ ಛಾಯೆಗಳೆಲ್ಲ ಏನೂ ಇಲ್ಲ, ನೆಮ್ಮದಿಯಾಗಿ ಇರಬಹುದು. ಆದರೆ ದ್ವಿತೀಯಾರ್ಧದ ನಂತರದಲ್ಲಿ ನಿಯಮಿತವಾಗಿ ನಿಮಗೆ ಆದಾಯದಲ್ಲಿ ಇಳಿಕೆ ಆಗ್ತಾ ಬರುತ್ತೆ. ಖರ್ಚುಗಳು ಮತ್ತು ನಷ್ಟಗಳು ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಒಡಹುಟ್ಟಿದವರಿಗೋಸ್ಕರ ಮತ್ತು ನಿಮ್ಮ ಮಕ್ಕಳಿಗೋಸ್ಕರ, ನಿಮ್ಮ ಸ್ನೇಹಿತರಿಗೋಸ್ಕರ ಹಲವಾರು ರೀತಿಯಲ್ಲಿ ಹಣವನ್ನು ವ್ಯಯ ಮಾಡಿಕೊಳ್ಳಬಹುದಾಗಿರತಕ್ಕಂತಹ ಸಂದರ್ಭಗಳು ಬರುತ್ತೆ. ಹುಷಾರಾಗಿ ಇರಿ. ಹಣಕಾಸಿನ ವಿಚಾರದಲ್ಲಂತೂ ಈ ವರ್ಷ ನೀವು ಖಂಡಿತ ಯಾರನ್ನೂ ನಂಬಕ್ಕೆ ಹೋಗೋದು ಬೇಡ. ಸುಮ್ಮನೆ ನಿಮ್ಮ ತಲೆ ಮೇಲೆ ಟೋಪಿ ಇಟ್ಟು ಆರಾಮಾಗಿ ಅವ್ರು ಹೊರಟೋಗ್ತಾರೆ. ಹುಷಾರು, ಜಾಗ್ರತೆಯಾಗಿದ್ದು ಜೀವನನ ಮುಂದುವರಿಸ್ಕೊಳ್ತಾ ಹೋಗಿ. ಅದು ಅಲ್ಲದೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ವಿಚಾರದಕ್ಕೋಸ್ಕರವಾಗಿ ನೀವು ಸಾಲಗಳನ್ನು ಮಾಡಿಕೊಳ್ಬೇಕಾದಂತಹ ಪರಿಸ್ಥಿತಿಗಳು ಹಲವು ಸಿಂಹರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಬರಬಹುದು. ಜೊತೆಗೆ ಯಾರೊಟ್ಟಿಗೂ ಸಹ ಈ ವರ್ಷ ಹಣಕಾಸಿನ ಒಪ್ಪಂದಗಳಿಗೆ ಸಹಿ ಹಾಕ್ಕೊಳ್ಳೋದು ಬೇಡ. ಏನೇ ಮಾಡೋಂಗಿದ್ರೂ ಸಹ ಅಕ್ಟೋಬರ್ನ ನಂತರದಲ್ಲಿ ಸ್ವಲ್ಪ ಪರಿಸ್ಥಿತಿ ಅನುಕೂಲಕರವಾಗಿ ಇರೋದ್ರಿಂದ ಅಕ್ಟೋಬರ್ನ ನಂತರದಲ್ಲಿ ನೀವು ಮಾಡಿಕೊಳ್ಳುವಂತಹದ್ದು ಬಹಳ ಉತ್ತಮ. ಅಲ್ಲಿವರೆಗೂ ಬಹಳ ತಾಳ್ಮೆಯಿಂದ ಇರಬೇಕಾಗತ್ತೆ ಸಿಂಹರಾಶಿಯವರು. ಯಾವುದೇ ರೀತಿಯಾದಂತಹ ಆತುರದ ನಿರ್ಧಾರಗಳನ್ನು ಆರ್ಥಿಕ ವಿಚಾರಗಳಲ್ಲಿ ತೆಗೆದುಕೊಳ್ಳೋದು ಬೇಡ. ಇನ್ನು ಪ್ರೇಮ ಅಂತ ಬಂದ ಸಂದರ್ಭಕ್ಕೆ ಅಷ್ಟಮ ಶನಿ ನಡೀತಾ ಇರೋದ್ರಿಂದ ಈ ಅಷ್ಟಮ ಶನಿಯ ಸಂದರ್ಭಗಳಲ್ಲಿ ಹಲವರಿಗೆ ಪ್ರೇಮ ವಿವಾಹಗಳು, ದಿಢೀರಂತ ವಿವಾಹ ನಿಶ್ಚಯವಾಗ್ತಕ್ಕಂತಹ ಸಾಧ್ಯತೆಗಳಿದೆ. ಆದರೆ ಅದು ಯಾವ ಹಂತದಲ್ಲಿ ಎಷ್ಟು ಶುಭ ರೀತಿಯಾಗಿ ಅಶುಭ ರೀತಿಯಾಗಿ ಆಗುತ್ತೆ ಆದಮೇಲೆ ಗೊತ್ತಾಗುತ್ತೆ. ಪ್ರೇಮಿಗಳಿಗೆ ದಿಢೀರಂತ ಮದುವೆ ಆಗ್ತಕ್ಕಂತಹ ಯೋಗಗಳು ಬರುವಂಥದ್ದು. ನಿಮ್ಮ ಸಂಗಾತಿ ನಿಮ್ಮನ್ನು ಬಹಳ ಏನೋ ಪ್ರೀತಿಸ್ತಾರೆ, ಆದರೆ ಆ ಪ್ರೀತಿಯನ್ನು ನೀವು ಅರ್ಥ ಮಾಡ್ಕೊಳ್ಳೋಕೆ ಆಗಲ್ಲ ಮತ್ತು ನಿಮಗೆ ಪುನಃ ಆ ಪ್ರೀತಿಯನ್ನು ವಾಪಸ್ ಕೊಡೋಕ್ಕೆ ಆಗದ ಪರಿಸ್ಥಿತಿ. ಕಾರಣ ಅಷ್ಟಮ ಶನಿಯ ಪ್ರಭಾವಕ್ಕೆ ಸಿಲುಕು ಹಾಕ್ಕೊಂಬಿಟ್ಟಿರ್ತೀರಿ, ಈಗಾಗಲೇ ಸಿಲುಕು ಹಾಕ್ಕೊಂಡಿದ್ದೀರಿ. ಪ್ರೇಮ ಜೀವನದಲ್ಲಿ ಒಂದಷ್ಟು ಮಿಶ್ರಿತ ಫಲಿತಗಳನ್ನು ನೋಡ್ತೀರಿ. ಅದೇ ರೀತಿಯಾಗಿ ಹಠಾತ್ ನಿರ್ಧಾರಗಳನ್ನು ಯಾವುದೇ ಸಂಬಂಧಗಳಲ್ಲೂ ತೆಗೆದುಕೊಳ್ಳೋದು ಬೇಡ. ಪ್ರತಿ ವಿಚಾರಗಳಲ್ಲೂ ನಿಮ್ಗೆ ಆತುರ ಜಾಸ್ತಿ ಆಗ್ತಾ ಇರುತ್ತೆ. ಅದು ಪ್ರೇಮ ಆಗಿರಲಿ, ವ್ಯಾಪಾರ ಆಗಿರಲಿ, ವ್ಯವಹಾರ ಆಗಿರಲಿ, ವೈವಾಹಿಕ ಜೀವನದ ವಿಚಾರ ಆಗಿರಲಿ, ಸ್ವಲ್ಪ ನೀವೇ ಸಮಸ್ಯೆಗಳನ್ನು ಮಾಡ್ಕೊಳ್ತಾ ಇರ್ತೀರಿ. ಆ ರೀತಿಯಾಗಿ ಮಾಡ್ಕೊಳ್ಳೋಕೆ ಹೋಗೋದು ಬೇಡ. ಸ್ವಲ್ಪ ಮನಸ್ಸನ್ನು ಶಾಂತವಾಗಿ ಇಟ್ಕೊಂಡು ಅದಾದ ನಂತರ ನಿಮ್ಮ ಜೀವನನ ಮುಂದುವರಿಸ್ತಾ ಹೋಗಿ, ಒಳ್ಳೆಯದಾಗಲಿ. ಅದೇ ರೀತಿಯಾಗಿ ಶುಭವಾರ್ತೆ ಏನಪ್ಪ ಸಿಂಹರಾಶಿಯವರಿಗೆ ಅಂದರೆ ಈ ವರ್ಷದಲ್ಲಿ ಮಕ್ಕಳಿಗೇನಾದರೂ ಪ್ರಯತ್ನ ಪಡ್ತಾ ಇರುವಂತಹ ದಂಪತಿಗಳಿದ್ದರೆ ಮಕ್ಕಳನ್ನು ನಿರೀಕ್ಷೆ ನೀವು ಮಾಡಬಹುದು. ಶುಭ ರೀತಿಯಾದಂತಹ ಸಂತಾನದ ಯೋಗ ಭಾಗ್ಯ ಈ ವರ್ಷ ಸಿಂಹರಾಶಿಯವರಿಗೆ ಇದೆ. ಜೊತೆಗೆ ಕುಟುಂಬಕ್ಕೆ ಹೊಸ ಸದಸ್ಯರ ಆಗಮನವೂ ಸಹ ಆಗುವ ಸಾಧ್ಯತೆಗಳು ಸಹ ಇದ್ದಾವೆ. ಜೊತೆಗೆ ಆರೋಗ್ಯದ ಭವಿಷ್ಯ ಕೊನೆಯದಾಗಿ ನೋಡೋದಾಯಿತು ಅಂತ ಹೇಳಿದ್ರೆ 11ನೇ ಮನೆಯಲ್ಲಿ ಗುರು ಸಂಚಾರ ಮಾಡುವವರೆಗೂ ಅಂತಹ ತಾಪತ್ರಯ ಏನಿಲ್ಲ. ಅನಗತ್ಯವಾಗಿ ಆಗ್ತಕ್ಕಂತಹ ಪ್ರೆಷರನ್ನು ತಪ್ಪಿಸ್ಕೊಳ್ಳಿ ಸಾಕು. ಇನ್ನು 12ನೇ ಮನೆಗೆ ಗುರು ಪ್ರಭಾವ ಬಂದ ಸಂದರ್ಭಕ್ಕೆ ನಿಮಗೆ ಹಲವಾರು ರೀತಿಯಲ್ಲಿ ಅದು ಜಲತತ್ವಕ್ಕೆ ಬರೋದ್ರಿಂದ, ಜಲತತ್ವದ ರಾಶಿಗೆ ಬರೋದ್ರಿಂದಾಗಿ ಇದ್ದಕ್ಕಿದ್ದಂಗೆ ನೀರಿನಿಂದ ಹರಡುವಂತಹ ಹಲವು ವಿಧದ ಕಾಯಿಲೆಗಳಾಗಿರುವಂತಹ ಶೀತ, ಕೆಮ್ಮು, ನೆಗಡಿ, ಜ್ವರ ಅಥವಾ ಹಲವಾರು ವೈರಲ್ ಇನ್ಫೆಕ್ಷನ್ಗಳು ಜಾಸ್ತಿ ಆಗ್ತಕ್ಕಂಥದ್ದು ಈ ರೀತಿಯಾಗಿ ಆಗುತ್ತೆ. ಆರೋಗ್ಯದ ಸಮಸ್ಯೆಗಳು, ಸೋಂಕುಗಳು ಸರ್ವೇ ಸಾಮಾನ್ಯವಾಗಿ ಸಿಂಹರಾಶಿಯವರಿಗೆ ಈ ವರ್ಷ ಬಾಧೆ ಕೊಡ್ತಾನೆ ಹೋಗುತ್ತೆ. ಹುಷಾರಾಗಿದ್ದು ಜೀವನನ ಸಾಗಿಸ್ತಾ ಬನ್ನಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ 2026ರ ವರ್ಷ ಭವಿಷ್ಯ ಸಿಂಹರಾಶಿಯವರಿಗೆ ಹೇಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಂಡ್ರಿ. ಬಹಳ
ಕಠಿಣವಾದ ಪರಿಸ್ಥಿತಿಗಳು ಇರೋದ್ರಿಂದಾನೇ ನಿಮ್ಮ ಬದುಕೆಲ್ಲ ಚೆನ್ನಾಗಿ ಆಗಬೇಕು, ಬದುಕಿನಲ್ಲಿರುವಂತಹ ಹಲವು ರೀತಿಯಾದಂತಹ ಕಷ್ಟ ನಷ್ಟಗಳು ದೂರವಾಗಲಿ ಅಂಥೇಳಿ ನಿಮ್ಮ ಜೀವನದ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರವಾಗಿಯೇ ಸರ್ವಾಂಗೀಣ ಅಭಿವೃದ್ಧಿ ತಾಯಿತವನ್ನು ಮಾಡ್ತಾ ಇದ್ದೇವೆ. ಅದು ಬೆಳ್ಳಿ ತಾಯಿತವಾಗಿರೋದ್ರಿಂದ ಹಲವು ಮೂಲಿಕೆಗಳನ್ನು ಸೇರಿಸಿ ಸಿಂಹರಾಶಿಯವರಿಗೋಸ್ಕರವಾಗಿಯೇ ತಯಾರು ಮಾಡ್ತಾ ಇರತಕ್ಕಂತಹ ಆ ತಾಯಿತವನ್ನು ನೀವು ತರಿಸ್ಕೊಂಡು ನಿಮ್ಮ ಕತ್ನಲ್ಲಾಗಲಿ ಅಥವಾ ತೋಳ್ನಲ್ಲಾಗಲಿ ಧರಿಸ್ಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಇರುವಂತಹ ಅನೇಕ ತಾಪತ್ರಯಗಳು ನಿವಾರಣೆ ಆಗುತ್ತೆ. ಸೊ ಹಾಗಾಗಿ ಈ ವಿಶೇಷವಾದ ಪರಿಹಾರವನ್ನು ಮಾಡ್ಕೊಳ್ಳಿ. ಅದೇ ರೀತಿಯಾಗಿ 2026ರ ವಾರ್ಷಿಕ ಭವಿಷ್ಯದ ಒಂದು ಪರಿಹಾರಗಳು ಅಂತ ನೋಡಿದಾಗ ಮೊದಲನೇದಾಗಿ ಸಾಮಾಜಿಕ ಪರಿಹಾರ ಅಂತ ಬಂದಾಗ ಪ್ರಕೃತಿಯನ್ನು ಉಳಿಸಿ ಪ್ರಕೃತಿಯನ್ನು ಬೆಳೆಸಿ ಇನ್ನಿತರ ಜೀವ ಜಂತುಗಳಿಗೆ ಒಂದಿಷ್ಟು ಆಸರೆಯಾಗಿರಿ. ಮುಂದಿನ ಪೀಳಿಗೆಯ ಉಸಿರು ಚೆನ್ನಾಗಿರಬೇಕಂದ್ರೆ ಹಿಂದೆ ಹಸಿರನ್ನು ಉಳಿಸ್ಕೊಳ್ಬೇಕು. ಹಸಿರನ್ನು ಉಳಿಸ್ಕೊಳ್ಳೋದ್ರ ಬಗ್ಗೆ ಜಾಗೃತರಾಗಿ ಅದರ ಜೊತೆಗೆ ನೀವು ನಿಮ್ಮ ಸುತ್ತಮುತ್ತ ಇರುವಂತಹ ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನು ಕೊಟ್ಟು ಪೋಷಣೆ ಮಾಡಿಸಿ. ಅದರಿಂದ ಅದು ಮುಂದಿನ 4-6 ವರ್ಷಗಳಲ್ಲಿ ಅದು ಬೆಳೆದು ನಿಂತು ಪ್ರಕೃತಿಗೆ ಪ್ರಾಣವಾಯುವನ್ನು ಅಂದರೆ ನಮ್ಮೆಲ್ಲರಿಗೂ ಪ್ರಾಣವಾಯುವನ್ನು ಮತ್ತು ಪ್ರಾಣಿಗಳಿಗೆ ಅನೇಕ ರೀತಿಯಾದ ಹೂವುಗಳನ್ನು ಹಣ್ಣುಗಳನ್ನು ಕೊಡ್ತಾ ಅವುಗಳಿಗೂ ಸಹ ಆಸರೆಯಾಗಿರುತ್ತೆ. ಅದನ್ನು ನೋಡಿದಂತಹ ನೀವು ಸಹ ಸಂತೋಷ ಪಡಬಹುದು. ಪಶುಗಳನ್ನು ಕಾಪಾಡಿದ್ದಕ್ಕಾಗಿ ಪಶುಪತಿನಾಥನೇ ನಿಮಗೆ ಹರಸಿ ಹಾರೈಸಿ ಶುಭ ಮಾಡ್ತಾನೆ, ನಿಮ್ಮ ಜೀವನದ ಕಷ್ಟಗಳನ್ನು ಕಳೀತಾನೆ. ಈ ಸಣ್ಣ ಪರಿಹಾರವನ್ನು ಮಾಡ್ಕೊಳ್ಳಿ. ಅದರ ಜೊತೆಗೆ ಆಧ್ಯಾತ್ಮಿಕ ಪರಿಹಾರ, ನಿಮ್ಮ ಸೂರ್ಯ ತತ್ವದ ರಾಶಿಯಾಗಿರೋದ್ರಿಂದ ಶ್ರೀ ಸೂರ್ಯ ಚಾಲೀಸದ ಪಠಣವನ್ನು ಪ್ರತಿದಿನ ಬೆಳಗ್ಗೆ ಎದ್ದು ಸೂರ್ಯೋದಯದ ಸಮಯದಲ್ಲಿ ಮನೆಯಿಂದ ಹೊರಗಡೆ ಕೂತು ಪೂರ್ವಕ್ಕೆ ಅಭಿಮುಖವಾಗಿ ಕೂತು ಈ ಸೂರ್ಯ ಚಾಲೀಸವನ್ನು ಪಠಣ ಮಾಡಿ ಅಥವಾ ಶ್ರವಣ ಮಾಡಿ. ನಿಮ್ಮ ಸಮಸ್ಯೆಗಳು ಕಡಿಮೆಯಾಗ್ತವೆ. ಶುಭವಾಗಲಿ, ಮಂಗಳವಾಗಲಿ. ಇದಾಗಿತ್ತು 2026ರ ಒಂದು ವರ್ಷ ಭವಿಷ್ಯ ಯಾವ ರೀತಿಯಾಗಿ ಇದೆ, ಕ್ಯಾಲೆಂಡರ್ ವರ್ಷದ ಭವಿಷ್ಯ ಸಿಂಹರಾಶಿಯವರಿಗೆ ಅಂತ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.